ಸಾನ್ವಿಕಾ ಏನು ಮಾಡ್ತಿದ್ಯಾ? ಈ ಡಸ್ಟರ್ನ ಕೈಯಿಂದ ಬಿಟ್ಟರೆ ಬಿದ್ದೋಗುತ್ತೆ. ಯಾಕೆ ಬಿದ್ದೋಯ್ತು? ಇದು ಮೇಲ್ಮೈ ವಿಸ್ತೀರ್ಣ ಭಾರ ಜಾಸ್ತಿ ಐತೆ ಅದು ಅಲ್ವಾ? ಭಾರ ಜಾಸ್ತಿ ಐತೆ. ಇದನ್ನ ಸಮತೋಲನ ಮಾಡೋಕ್ಕೆ ಒಂದು ಐಡಿಯಾ ಹೇಳ್ತೀನಿ. ಓಕೆ, ಗುಡ್, ಹೇಳಿ ನೋಡೋಣ. ಇಲ್ಲಿ 4 ಕಾಗದಗಳನ್ನ ತಗೊಂಡ್ರೆ ಅದು ಮೇಲ್ಮೈಯ ವಿಸ್ತೀರ್ಣ ಜಾಸ್ತಿ ಜಾಗ. ಅಲ್ಲ, ಕಾಗದ ಮತ್ತು ಡಸ್ಟರ್ ನೋಡಿದ್ರಾಗ ಕಾಗದದ್ದು ಅಥವಾ ಹಾಳೆದು ಏನಾಗಿರುತ್ತೆ, ವೇಟು ಕಡಿಮೆ ಇರುತ್ತೆ. ಆದರೂ ಕೂಡ ಅದರಿಂದ ಬ್ಯಾಲೆನ್ಸ್ ಮಾಡ್ಬೋದಾ? ತೋರಿಸು ನೋಡೋಣ. 4 ಪೇಪರ್ ಇಡ್ತಾ ಹೋಗ್ತಾ ಇದೆಯಾ? ಓಕೆ. ವಾವ್, ಸೊ ನೈಸ್. ನೋಡ್ಬೋದಲ್ಲಿ ನೋಡಿ, ಡಸ್ಟರ್ನ ನಾವು ಯಾವುದೇ ಒಂದು ಇಲ್ಲಿ ಟೇಬಲ್ಗೆ ಅಂಟದೇ ಇರೋ ಥರನೇ ಇಟ್ಟಿರೋದು. ಆದರೂ ಬರೀ ಇವು ಜಸ್ಟ್ ಒಂದು 4 ಪೇಪರ್ಸ್ ಇಟ್ಟಿರೋದು. 4 ಪೇಪರ್ಸಿಂದ ಕೂಡ ಅಲ್ಲಿ ಏನಾಯಿತು, ಬ್ಯಾಲೆನ್ಸ್ ಆಗಿದೆ ಡಸ್ಟರ್ನ ವೇಟು ಅಲ್ವಾ? ವೆರಿ ಗುಡ್. ಇದರಿಂದಿರೋ ಸೈಂಟಿಫಿಕ್ ರೀಸನ್ ಹೇಳ್ಬೋದಾ? ಹೇಳು, ವೈಜ್ಞಾನಿಕ ಕಾರಣ ಏನು? ಇದು ಮೇಲ್ಮೈಯ ವಿಸ್ತೀರ್ಣ ಕಡಿಮೆ ಇರುತ್ತೆ ಅಲ್ಲಿ ತಗೊಂಡಿರೋ ಜಾಗ. ಜಾಗ ಪೇಪರ್ ಕಾಗದದ ಮೇಲ್ಮೈಯ ವಿಸ್ತೀರ್ಣ ಹೆಚ್ಚಾಗಿ ಹರಡ್ಕೊಂಡಿದೆ. ಆ ಹರಡ್ಕೊಂಡಿರೋ ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಅಲ್ಲೇನಾಯಿತು, ತೂಕ ಸಮತೋಲನಗೊಳ್ತು ಎರಡರದ್ದು. ವೆರಿ ಗುಡ್, ಕ್ಲಾಪ್ಸ್ ಹಾಕಿ.